ಕೀರ್ತನೆ 89:17 ಪ್ರಕಾರ ಯೇಸು ಕ್ರಿಸ್ತನ ಕರುಣಾ ಕಟಾಕ್ಷದಿಂದ ನನ್ನ ಕೊಂಬು ಎತ್ತಲ್ಪಟ್ಟಿದೆ. ಆಮೆನ್. ಡ್ಯಾಡಿ, ನಿನ್ನ ಕೃಪಾ ಕಟಾಕ್ಷದಿಂದ ನನ್ನ ಕೊಂಬು ಎತ್ತಲ್ಪಟ್ಟಿದೆ. ನನ್ನೊಂದಿಗೆ ಸೇರಿ ಘೋಷಣೆ ಮಾಡಿ. ಆಮೆನ್. ಅಪ್ಪ, ನಿನ್ನ ಕೃಪಾ ಕಟಾಕ್ಷದಿಂದ, ನಿನ್ನ ಕರುಣಾ ಕಟಾಕ್ಷದಿಂದ ನನ್ನ ಕೊಂಬು ಎತ್ತಲ್ಪಟ್ಟಿದೆ. ಈಗ ಎತ್ತಲ್ಪಟ್ಟಿದೆ. ಯೇಸು ಕ್ರಿಸ್ತನ ಕರುಣಾ ಕಟಾಕ್ಷದಿಂದ ನನ್ನ ಕೊಂಬು ಈಗ ಎತ್ತಲ್ಪಟ್ಟಿದೆ. ಯೇಸು ಕ್ರಿಸ್ತನ ಮಹಾ ದಯೆಯಿಂದ ನನ್ನ ತಲೆ ಈಗ ಎತ್ತಲ್ಪಟ್ಟಿದೆ. ಕಾಡು ಕೋಣದ ಕೊಂಬಿನ ಫಲವನ್ನು ನಾನು ಹೊಂದ್ಕೊಂಡಿದ್ದೇನೆ. ರೇಖಾಲ ಮಾಕ ಸೆಕೆರಿಯಾಂತಲ ಮಾಕ ಶೆಕೆರಿಯಾಂತಲ ಬಾ ಅಭಿಷೇಕದ ತೈಲದಿಂದ ನನ್ನ ತಲೆಯನ್ನು ಮೇಲೆತ್ತಿದೆ. ಕಾಡು ಕೋಣದ ಕೊಂಬಿನಂತೆ ನನ್ನ ತಲೆಯನ್ನು ಮೇಲೆತ್ತಿದೆ. ಅಭಿಷೇಕದ ತೈಲದಿಂದ ನನ್ನ ತಲೆಯನ್ನು ಅಭಿಷೇಕಿಸಿ. ಕಾಡು ಕೋಣದ ಕೊಂಬಿನಂತೆ ನನ್ನ ತಲೆಯನ್ನು ಮೇಲೆತ್ತಿದೆ. ಏರಿಸಿದೆ ನಿನ್ನ ಅಭಿಷಕ್ತನ ಕೊಂಬನು. ಏರಿಸಿದೆ ನಿನ್ನ ಅಭಿಷಕ್ತನ ಒಲುಮೆಯನು. ಏರಿಸಿದೆ ನಿನ್ನ ಅಭಿಷಕ್ತನ ಕೊಂಬನು. ಮೇಲೆತ್ತಿದೆ ನಿನ್ನ ಅಭಿಷಕ್ತನ ಒಲುಮೆಯನು. ನನ್ನನ್ನೇಷ್ಟಾಗಿ ನೀ ಪ್ರೀತಿಸಿದೆ. ನನ್ನ ರಾಜನಾಗಿ ಅಭಿಷೇಕಿಸಿದೆ. ನನ್ನನ್ನೇಷ್ಟಾಗಿ ನೀ ಪ್ರೀತಿಸಿದೆ. ನನ್ನ ರಾಜನಾಗಿ ಅಭಿಷೇಕಿಸಿದೆ. ಆರಾಧನೆ ಯೇಸುವಿಗೆ, ಆರಾಧನೆ ನನ್ನ ರಾಜನಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ನನ್ನ ರಾಜನಿಗೆ. ಅಪ್ಪ, ಸ್ತೋತ್ರ ತಂದೆ. ಪವಿತ್ರಾತ್ಮರಿಂದಲೂ ಶಕ್ತಿಯಿಂದಲೂ ನೀವು ನಮ್ಮನ್ನು ಅಭಿಷೇಕಿಸಿದ್ದೀರಿ. ಅದಕ್ಕಾಗಿ ಸ್ತೋತ್ರ ತಂದೆ. ಹಲ್ಲೆಲೂಯಾ. ನೀವಿರುವ ಜಾಗದಲ್ಲೇ ನೀವು ನನ್ನೊಂದಿಗೆ ಹೇಳಿ. Thank you, Father, that you have anointed me with the Holy Spirit and power to heal the sick, cleanse the leper, raise the dead, and cast out the demons. ಅಪ್ಪ ತಂದೆ, ಪವಿತ್ರಾತ್ಮರಿಂದಲೂ ಶಕ್ತಿಯಿಂದಲೂ ನನ್ನನ್ನು ನೀವು ಅಭಿಷೇಕಿಸಿದ್ದೀರಿ. ಸತ್ತವರನ್ನು ಮತ್ತೆ ಬದುಕಿಸಲು, ರೋಗಿಗಳನ್ನು ಗುಣಪಡಿಸಲು, ಭೂತ ಬಾಧಿತರನ್ನು ಮುಕ್ತರನ್ನಾಗಿಸಲು ನೀವು ನಮ್ಮನ್ನು ಅಭಿಷೇಕಿಸಿರುವುದಕ್ಕಾಗಿ ಸ್ತೋತ್ರ. ತಲೆಯಾದ ಕ್ರಿಸ್ತನ ಮೇಲೆ ತಂದೆ ದೇವರು ಸುರಿಸಿದ ಅದೇ ಅಭಿಷೇಕ ಕ್ರಿಸ್ತನ ಶರೀರವಾದ ನಮ್ಮ ಮೇಲೆ ನೆಲೆಸಿದೆ. ಆಮೇನ್. ಆದ್ರಿಂದಲೇ ಆಮೇಲೆ ಈ ಸಂಜೆಯಲ್ಲಿ ನಾವು ಬೋಲ್ಡ್ ಆಗಿ ಡಿಕ್ಲೇರ್ ಮಾಡೋಣ. ಅಪ್ಪ ತಂದೆ, ಯೇಸು ಕ್ರಿಸ್ತರನ್ನ ಅಭಿಷೇಕಿಸಿದ ಅದೇ ಕ್ಷಣದಲ್ಲಿ ಕ್ರಿಸ್ತನ ಶರೀರವಾದ ನನ್ನ ಮೇಲೆ ಕೂಡ ಅದೇ ಅಭಿಷೇಕ ಇಳಿದು ಬಂದಿದೆ. ಅಪ್ಪ, ಪವಿತ್ರಾತ್ಮರಿಂದಲೂ ಶಕ್ತಿಯಿಂದಲೂ ನೀವು ನನ್ನನ್ನು ಅಭಿಷೇಕಿಸಿದ್ದೀರಿ. ನಮ್ಮ ತಲೆಯಾದ ಕ್ರಿಸ್ತನನ್ನ ತಂದೆ ದೇವರು ಅಭಿಷೇಕಿಸಿದಾಗ ಆತನ ಶರೀರವಾದ ನಾವು ಕೂಡ ಅಭಿಷೇಕಿಸಲ್ಪಟ್ಟಿದ್ದೇವೆ. ಆಮೇಲೆ ಕ್ರಿಸ್ತನಿಗೆ ಸಂಭವಿಸಿರುವ ಕಾರ್ಯಗಳು
ಆತನ ಶರೀರವಾದ ನಮಗೂ ಕೂಡ ಸಂಭವಿಸಿದೆ. ಆಮೆನ್. As Christ is, so are we in this world. ಕ್ರಿಸ್ತನು ಅಭಿಷಕ್ತನಾಗಿದ್ದರೆ ನಾವು ಕೂಡ ಅಭಿಷಕ್ತರಾಗಿದ್ದೇವೆ. ಕ್ರಿಸ್ತನು ಆರೋಗ್ಯವಂತನಾಗಿದ್ದರೆ ನಾವು ಕೂಡ ಆರೋಗ್ಯವಂತರಾಗಿದ್ದೇವೆ. ಕ್ರಿಸ್ತನು ನೀತಿವಂತನಾಗಿದ್ದರೆ ನಾವು ಕೂಡ ನೀತಿವಂತರಾಗಿದ್ದೇವೆ. ಕ್ರಿಸ್ತನು ಸಾವಿಲ್ಲದವನಾಗಿದ್ದರೆ ನಾವು ಕೂಡ ಸಾವಿಲ್ಲದವರಾಗಿದ್ದೇವೆ. ಕ್ರಿಸ್ತನು ಯಾರಾಗಿದ್ದಾನೋ ಅದೇ ನಾವಾಗಿದ್ದೇವೆ. ಆಮೇಲೆ ಕ್ರಿಸ್ತನು ಐಶ್ವರ್ಯವಂತನಾಗಿದ್ದರೆ ನಾವು ಕೂಡ ಐಶ್ವರ್ಯವಂತನಾಗಿದ್ದೇವೆ. ಕ್ರಿಸ್ತನು ತಂದೆಗೆ ಪ್ರಿಯನಾಗಿದ್ದರೆ, ಅತಿ ಪ್ರಿಯ ಮಗನಾಗಿದ್ದರೆ ನಾವು ಕೂಡ ತಂದೆಗೆ ಅತಿ ಪ್ರಿಯ ಮಗನಾಗಿದ್ದೇವೆ. ಕ್ರಿಸ್ತನು ತಂದೆಗೆ ಯಾರಾಗಿದ್ದಾನೋ ಅದೇ ನಾವು ಆಗಿದ್ದೇವೆ. ಆಮೇಲೆ ಅಭಿಷೇಕದ ತೈಲದಿಂದ ನನ್ನ ತಲೆಯನ್ನು ಅಭಿಷೇಕಿಸಿ, ಕಾಡು ಕೋಣದ ಕೊಂಬಿನಂತೆ ನನ್ನ ತಲೆಯನ್ನು ಮೇಲೆತ್ತಿದೆ. ಅಭಿಷೇಕದ ತೈಲದಿಂದ ನನ್ನ ತಲೆಯನ್ನು ಅಭಿಷೇಕಿಸಿ, ಕಾಡು ಕೋಣದ ಕೊಂಬಿನಂತೆ ನನ್ನ ತಲೆಯನ್ನು ಮೇಲೆತ್ತಿದೆ. ಏರಿಸಿದೆ ನಿನ್ನ ಅಭಿಷಕ್ತನ ಕೊಂಬನು. ಆಮೆನ್. ಏರಿಸಿದೆ ನಿನ್ನ ಅಭಿಷಕ್ತನ ಒಲುಮೆಯನು. ಏರಿಸಿದೆ ನಿನ್ನ ಅಭಿಷಕ್ತನ ಕೊಂಬನು. ಮೇಲೆತ್ತಿದೆ ನಿನ್ನ ಅಭಿಷಕ್ತನ ಒಲುಮೆಯನು. ನನ್ನನ್ನೆಷ್ಟಾಗಿ ನೀ ಪ್ರೀತಿಸಿದೆ, ನನ್ನ ರಾಜನಾಗಿ ಅಭಿಷೇಕಿಸಿದೆ. ನನ್ನನ್ನೆಷ್ಟಾಗಿ ನೀ ಪ್ರೀತಿಸಿದೆ, ನನ್ನ ರಾಜನಾಗಿ ಅಭಿಷೇಕಿಸಿದೆ. ಆರಾಧನೆ ಯೇಸುವಿಗೆ, ಆರಾಧನೆ ನನ್ನ ರಾಜನಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಆರಾಧನೆ ನನ್ನ ರಾಜನಿಗೆ, ಆರಾಧನೆ ಯೇಸುವಿಗೆ. ಆರಾಧನೆ ನನ್ನ ರಾಜನಿಗೆ, ನನ್ನ ರಾಜನಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ನನ್ನ ರಾಜನಿಗೆ. ಯೋವೇಲ 3:10 ದೇವರ ವಾಕ್ಯ ಹೇಳ್ತದೆ, ಬಲಹೀನನು ನಾನು ಬಲವಂತನೆಂದು ಹೇಳಲಿ. ಲೆಟ್ ದ ವೀಕ್ ಸೇ ಐ ಆಮ್ ಸ್ಟ್ರಾಂಗ್. ಯೇಸು ಕ್ರಿಸ್ತರು ನಮ್ಮ ಬೇರೆಗಳನ್ನ, ನಮ್ಮ ನೋವುಗಳನ್ನ, ನಮ್ಮ ಸಂಕಷ್ಟಗಳನ್ನ, ನಮ್ಮ ಸಂಕಟಗಳನ್ನ, ನಮ್ಮ ಬಲಹೀನತೆಯನ್ನ, ನಮ್ಮ ರೋಗ ರುಜಿನಗಳನ್ನ ತನ್ನ ಶರೀರದಲ್ಲಿ ಹೊತ್ತುಕೊಂಡು ಅದನ್ನ ಸಂಪೂರ್ಣವಾಗಿ ನಾಶ ಮಾಡಿರೋದ್ರಿಂದ ಈಗ ಬಲಹೀನನು ಏನಂತ ಹೇಳ್ಬೇಕಂತೆ? ಕ್ರಿಸ್ತನಲ್ಲಿ ನಾನು ಬಲವಂತನು ಎಂದು ಹೇಳಲಿ. ದರಿದ್ರನು ಏನ್ ಹೇಳ್ಬೇಕಂತೆ? ಕ್ರಿಸ್ತನಲ್ಲಿ ನಾನು ಶ್ರೀಮಂತನು. ಬಡವನು ಏನ್ ಹೇಳ್ಬೇಕಂತೆ? ಕ್ರಿಸ್ತನಲ್ಲಿ ನಾನು ಐಶ್ವರ್ಯವಂತನು. ದಡ್ಡರು ಏನ್ ಹೇಳ್ಬೇಕಂತೆ? ಕ್ರಿಸ್ತನಲ್ಲಿ ನಾನು ಜ್ಞಾನ ಸಂಪನ್ನನು. ಪಾಪಿ ಏನ್ ಹೇಳ್ಬೇಕಂತೆ? ಕ್ರಿಸ್ತನಲ್ಲಿ ನಾನು ನೀತಿವಂತನು. ಏನು ಇಲ್ಲದವನು ಏನ್ ಹೇಳ್ಬೇಕಂತೆ? ಕ್ರಿಸ್ತನಲ್ಲಿ ನಾನು ಎಲ್ಲ ಇರುವಾತನು. ಹಲ್ಲೆಲೂಯಾ. ನಮ್ಮ ಬಾಯಿಯ ಆರಕ್ಕೆ ಚೇಂಜ್ ಆದ್ರೆ ನಮ್ಮ ಲೈಫೇ ಚೇಂಜ್ ಆಯ್ತದೆ. If you change your confession, amen, you can change the course of your life by changing your confession. ನಿನ್ನ ಕಾಯ
ಸೇತಿರಿ ಅಂದಲಬ. ಯೇಸುವೆ, ನಿನ್ನ ದಯೆಯಿಂದ, ನಿನ್ನ ಮಹಾದಯೆಯಿಂದ ನನ್ನ ಕೊಂಬು ಎತ್ತಲ್ಪಟ್ಟಿದೆ. ಯೇಸು ಕ್ರಿಸ್ತನ ಗಾಯಗಳಿಂದ, ಬಾಸುಂಡೆಗಳಿಂದ ನಾನು ಶ್ರೀಮಂತನಾಗಿದ್ದೇನೆ. ಆಮೇನ್. ನಮ್ಮನ್ನ ಆರ್ಥಿಕವಾಗಿ ಯೇಸು ಕ್ರಿಸ್ತರು ಶ್ರೀಮಂತರನ್ನಾಗಿ ಮಾಡಿದ್ದಾರೆ. ಆಮೇನ್, ಮಾಡಿದ್ದಾರೆ. ಅಬ್ರಹಾಮನು ಸತ್ತವರಿಗೆ ಜೀವ ನೀಡುವ ಹಾಗೂ ಇಲ್ಲದೆ ಇರುವ ಕಾರ್ಯಗಳನ್ನ ಇರುವಂತೆ ಕರೆಯುವ ದೇವರನ್ನ ನಂಬಿದನು. ಆಮೇನ್. ಅಬ್ರಹಾಮನನ್ನ ನೋಡಿ ದೇವರು ಹೇಳಿದ್ರು, ಅಬ್ರಹಾಮನೇ, ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ತಂದೆಯನ್ನಾಗಿ ಮಾಡಿದ್ದೇನೆ. ಮಾಡುತ್ತೇನೆ ಅಂತ ಹೇಳಿದಲ್ಲ, ಮಾಡಿದ್ದೇನೆ ಅಂತ ಹೇಳಿದ್ರು. ಆಮೇನ್. ಆ ಗುಡ್ ನ್ಯೂಸ್ ಅನ್ನ ನಂಬುವಂತೆ ಅವನೊಳಗೆ ದೇವರು ಕಾರ್ಯ ಮಾಡಿದ್ರು. ಆಮೇನ್. ಆದ್ರಿಂದಲೇ ನಮ್ಮ ದೇವರು ವಿಶ್ವಾಸವನ್ನ ಹುಟ್ಟಿಸುವಾತನು ಹಾಗೂ ಅದನ್ನ ಪರಿಪೂರ್ಣತೆಗೆ ತರುವಾತನಾಗಿದ್ದಾನೆ. ಪವಿತ್ರಾತ್ಮರ ಹತ್ರ ಹೇಳ್ಬೇಕು, ಪವಿತ್ರಾತ್ಮರೇ, ನನ್ನ ಸ್ವಂತ ಶಕ್ತಿಯಿಂದ, ಬಲದಿಂದ, ನನ್ನ ಸ್ವಂತ ಸಾಮರ್ಥ್ಯದಿಂದ ನನಗೆ ಸುವಾರ್ತೆಯನ್ನು ನಂಬಲು ನನಗೆ ಸಾಧ್ಯ ಆಯ್ತಾ ಇಲ್ಲ. ನೀವು ನನ್ನಲ್ಲಿ ವಿಶ್ವಾಸವನ್ನ ಹುಟ್ಟಿಸಿರಿ, ನನ್ನ ಮನವನ್ನ ಒಲಿಸಿಕೊಳ್ಳಿರಿ. ತಂದೆ, ನಿನ್ನ ಆತ್ಮನ ಮೂಲಕ ನನ್ನಲ್ಲಿ ವಿಶ್ವಾಸವನ್ನು ಹುಟ್ಟಿಸಿರಿ, ಸುವಾರ್ತೆಯನ್ನ ನಂಬುವಂತೆ ನನ್ನ ಹೃದಯದಲ್ಲಿ ಕೆಲಸ ಮಾಡಿರಿ. ನಿನ್ನ ಬಡತನದಿಂದ ನಾನು ಶ್ರೀಮಂತನಾಗಿದ್ದೇನೆ ಎಂಬ ಆ ಸುವಾರ್ತೆಯನ್ನ ನಾನು ನಂಬುವಂತೆ ನನ್ನೊಳಗೆ, ನನ್ನ ಹೃದಯದಲ್ಲಿ ಕಾರ್ಯವೆಸಗಿರಿ ಅಂತ ನೀವು ನಿಮ್ಮನ್ನೇ ತಗ್ಗಿಸಿಕೊಂಡು ಪವಿತ್ರಾತ್ಮರಿಗೆ ಕಾರ್ಯ ಮಾಡಲು ಒಪ್ಪಿಸಿಕೊಳ್ಳೋದಾದ್ರೆ, ಆಮೇಲೆ ನಿಮ್ಮ ಕುರಿತು ಅವರು ಏನು ನಂಬಿದ್ದಾರೆ ಅದನ್ನ ನೀವು ನಂಬುವಂತೆ ಅವ್ರು ಮಾಡ್ತಾರೆ. ಆಮೇನ್, ಹಲ್ಲೆಲೂಯ. ಈ ತಿಂಗಳಿನ ಎಲ್ಲಾ ದಿವಸ ಅಪ್ಪನ ಮಹಾ ದಯೆಯನ್ನ ಅಪರಿಮಿತವಾಗಿ ಅಳತೆಗಳಿಲ್ಲದೆ ನಾವು ಅನುಭವಿಸ್ತೀವಿ. ಆಮೇನ್, ಆಮೇನ್, ಆಮೇನ್. I bless you with abundant increased favor. Thank you, Father. You have blessed us with abundant increased favor. ಆಮೇನ್. ಸಡನ್ ಆಗಿ ನಮ್ಮ ಸ್ಥಿತಿಗಳು ಬದಲಾಯಿತದೆ. ಸಡನ್ ಆಗಿ ಪವಿತ್ರಾತ್ಮರು ನಮ್ಮನ್ನ ಸ್ಥಿರಪಡಿಸ್ತಾರೆ. ಸಡನ್ ಆಗಿ ಎಲ್ಲಿ ಇರಬೇಕೋ ಅಲ್ಲಿ ನಮ್ಮನ್ನ ಲೊಕೇಟ್ ಮಾಡ್ತಾರೆ. ಸಡನ್ ಆಗಿ ಯಾರು ನಮ್ಮ ಲೈಫ್ ಅಲ್ಲಿ ಬರಬೇಕೋ ಅಂತವನ್ನ ಪವಿತ್ರಾತ್ಮರು ಕರ್ಕೊಂಡ್ ಬರ್ತಾರೆ. ಸಡನ್ ಆಗಿ ಪವಿತ್ರಾತ್ಮರು ಸರಿಯಾದ ಸಂಬಂಧಗಳನ್ನ ನಮ್ಮ ಜೀವಿತಕ್ಕೆ ತರ್ತಾರೆ. ಸಡನ್ ಆಗಿ ನಮ್ಮನ್ನ ನೆಕ್ಸ್ಟ್ ಲೆವೆಲ್ಗೆ ಕೈ ಹಿಡಿದು ಮೇಲೆತ್ತುವಂತ ಜನರನ್ನ ಪವಿತ್ರಾತ್ಮರು ನಮ್ಮ ದಾರಿಗೆ ಪವಿತ್ರಾತ್ಮರು ಕರೆ ತರ್ತಾರೆ. ಆಮೇನ್, ಹಲ್ಲೆಲೂಯಾ. ಎಕ್ಸ್ಪೆಕ್ಟ್ ದ ಸಡನ್ಲೀಸ್ ಆಫ್ ಗಾಡ್. ಎಕ್ಸ್ಪೆಕ್ಟ್ ದ ಸಡನ್ಲೀಸ್ ಆಫ್ ಗಾಡ್. ಸಡನ್ ಆಗಿ ನಮ್ಮ ಸ್ಥಿತಿಗಳನ್ನ ಮಾರ್ಪಡಿಸುವ ದೇವರಾಗಿದ್ದಾರೆ ನಮ್ಮ ದೇವರು. ಸಡನ್ ಆಗಿ ನಮ್ಮನ್ನ ಸ್ಥಾಪಿಸುವ, ಗೋಷೇನಲ್ಲಿ ಸ್ಥಾಪಿಸುವ. ಯಾವ ರೀತಿ ಯೋಸೇಫನು ತಮ್ಮ ಸಹೋದರರನ್ನ ಗೋಷೇನಲ್ಲಿ ಸೆಕ್ಯೂರ್ ಆದ, ಸೇಫ್ ಆದ, ಸುರಕ್ಷಿತವಾದ ಒಂದು ಸ್ಥಳದಲ್ಲಿ ಸ್ಥಾಪಿಸಿದನೋ, ಸ್ಥಿರಪಡಿಸಿದನೋ, ಆ ರೀತಿ ಈ ತಿಂಗಳು ಪವಿತ್ರಾತ್ಮರು ನಮ್ಮನ್ನ ಸುರಕ್ಷಿತವಾದ ಸ್ಥಳದಲ್ಲಿ ನಮ್ಮನ್ನ ಆಮೇಲೆ ನೆಡುತ್ತಾರೆ. ಥ್ಯಾಂಕ್ ಯು ಜೀಸಸ್. ಅಪ್ಪ, ನೀನು ಮಾಡುವಂತಹ ಮಹತ್ ಕಾರ್ಯಗಳಿಗಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.